ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾವ ಪಾಯಿಂಟ್ ಹೇಳಿಕ್ಕೆ ಬಂದಿರೋದು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರೂ ಸೌಂಡ್ ಎಫೆಕ್ಟ್ಸನ್ನು ಯೂಸ್ ಮಾಡ್ತಾರೆ. ಸೌಂಡ್ ಎಫೆಕ್ಟ್ಸ್ ಅದರ ಆ್ಯಪ್ಗಳಿಂದ ತೊಗೊಂಡು ಎಡಿಟಿಂಗ್ ಮಾಡಿ ಏನು ಮಾಡ್ತಾರೆ, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಏನಾಗ್ತದೆ, ಯೂಟ್ಯೂಬು ಏನು ಮಾಡ್ತದೆ, ಕಾಪಿರೈಟ್ಸ್ ಸ್ಟ್ರೈಕನ್ನು ಮಾಡ್ತದೆ. ಯಾಕೆ ಅಂತಂದರೆ ಅದರ ಆ್ಯಪ್ಸ್ಗಳಿಂದ ತೊಗೊಂಡ್ರೆ ಆ ಥರ ಆಗ್ತದೆ. ಯೂಟ್ಯೂಬ್ ಒಂದು ಬೆಸ್ಟ್ ಆಪ್ಷನ್ ಕೊಟ್ಟಿದೆ ಇವಾಗ ಪ್ರೆಸೆಂಟ್. ಎಲ್ಲರೂ ಪ್ರತಿಯೊಬ್ಬ ಯೂಟ್ಯೂಬರಿಗೂ ಬೆಸ್ಟ್ ಆಪ್ಷನ್ ಇದೆ. ಅದನ್ನು ಹೇಳ್ತೀನಿ ಯಾವ ಥರ ನಾವು ಯೂಟ್ಯೂಬ್ನಿಂದ ಯಾವ ಥರ ನಾವು ಸೌಂಡ್ ಎಫೆಕ್ಟ್ ತೊಗೊಂಡ್ಬಿಟ್ಟು ನಾವು ನಮ್ಮ ವಿಡಿಯೋಗೆ ಯಾವ ಥರ ನಾವು ಎಡಿಟ್ ಮಾಡೋದು ಎಲ್ಲ ಥರ ನಿಮಗೆ ತೋರಿಸ್ತೀನಿ. ಎಲ್ಲಿಂದ ತೊಗೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಬನ್ನಿ. ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಶೇರ್ ಮಾಡಿ. ಬನ್ನಿ, ಗೂಗಲಲ್ಲಿ ಹೋಗಬೇಕು. ಫಸ್ಟು ಗೂಗಲ್ ಓಪನ್ ಮಾಡಿಕೊಂಡು ಅಲ್ಲಿ ಏನು ಸರ್ಚ್ ಮಾಡಬೇಕು ಅಂತಂದರೆ, YT ಸ್ಟುಡಿಯೋ. YT ಸ್ಟುಡಿಯೋ ಕಾಮ್ ಅಂತ ಸರ್ಚ್ ಮಾಡೋಣ. ಸೊ ನೆಟ್ ಆನ್ ಮಾಡಲಿಲ್ಲ ನಾನು, ಅದಕ್ಕೆ ಅದು ಬರ್ತಾ ಇಲ್ಲ. ಇನ್ಮೇಲೆ ಬರುತ್ತೆ ನೋಡ್ರಿ. ಇಲ್ಲಿ ಈ ಥರ ಆಪ್ಷನ್ ತೋರಿಸ್ತಾ ಇದೆ, ಯೂಟ್ಯೂಬ್ ಸ್ಟುಡಿಯೋ ಅಂತ ಬರ್ತದೆ. ಇಲ್ಲಿ ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಾವು ಯೂಟ್ಯೂಬ್ ಸ್ಟುಡಿಯೋಕ್ಕೆ ನಮ್ಮ ಪರ್ಸ್ನಲ್ ಇವಾಗ ತೊಗೊಂಡಿರ್ತೀವಲ್ಲ ಆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ತೀವಿ. ಇಲ್ಲಿ ಬರ್ತದೆ ನೋಡಿ, ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಬರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಓಪನ್ ಆಗ್ತಿದೆ ನೋಡಿ. ಈ ಥರ ನಾವು ಎಷ್ಟು ಅಪ್ಲೋಡ್ ಮಾಡಿ ವಿಡಿಯೋಸ್, ಶಾರ್ಟ್ ವಿಡಿಯೋಸ್ ಆಗಲಿ, ಲಾಂಗ್ ವಿಡಿಯೋಸ್ ಆಗಲಿ, ಎಲ್ಲನೂ ಇಲ್ಲಿ ನಿಮಗೆ ಶೋ ಆಗ್ತಾಯಿದೆ. ಇಲ್ಲಿ ಬರ್ತದೆ ನೋಡಿರಿ, ಇಲ್ಲಿ ಬೆಸ್ಟ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯೂಸಿಕ್, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಓಪನ್ ಆಗ್ತದೆ. ನಿಮಗೆ ಯಾವ ಥರ ಸ್ಯಾಡ್ನೆಸ್ ಆಗಲಿ, ಹ್ಯಾಪಿನೆಸ್ ಆಗಲಿ, ಅದರ್ ಯಾವ್ದು ಬೇಕಾದ್ರೂ ಇದರಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ಈ ಸೌಂಡ್ ಎಫೆಕ್ಟನ್ನು ಯೂಸ್ ಮಾಡ್ತೀರಿ ಅಂದರೆ ನಿಮ್ಮದೇ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ನಿಮ್ಮ ಯೂಟ್ಯೂಬ್ಗೆ ಕಾಪಿರೈಟ್ಸ್ ಏನು ನಿಮಗೆ ಬರೋದೇ ಇಲ್ಲ. ಇಲ್ಲಿ ನೀವು ಮೇಲೆ ಸರ್ಚ್ ಮಾಡೋ ಆಪ್ಷನ್ ಕೂಡ ಇರ್ತದೆ. ಇಲ್ಲಿಂದ ಸರ್ಚ್ ಕೂಡ ನೀವು ಮಾಡ್ಕೋಬೋದು, ನೋಡ್ಬೋದು ನೀವು ಇಲ್ಲಿ. ಸೌಂಡ್ ಎಫೆಕ್ಟ್ ಕೂಡ ಇದೆ, ಮ್ಯೂಸಿಕ್ ಕೂಡ ನಮಗೆ ಇಲ್ಲಿ ಸಿಗತ್ತೆ. ಇಲ್ಲಿ ಸರ್ಚ್ ಮಾಡ್ಕೊಳ್ಳಿಕ್ಕೆ ಯಾವ ಥರ ಬೇಕು ಎಲ್ಲ ಥರ ಸರ್ಚ್ ಮಾಡ್ಕೋಬೋದು. ಜಸ್ಟ್ ಸರ್ಚ್ ಮಾಡಿಬಿಟ್ರೆ ಸಾಕು, ಇಲ್ಲಿ ನಿಮಗೆ ಶೋ ಆಗುತ್ತೆ. ಆರ್ಟಿಸ್ಟ್ ನೇಮು ವಗೇರೆ ಎಲ್ಲ ಥರ ತೋರಿಸ್ತದೆ. ಸೊ ಇಲ್ಲಿ ಏನಾಗಿದೆನೋ ಪರವಾಗಿಲ್ಲ, ಯಾರು ಹಾಡಿದ್ದಾರೆ ಸಾಂಗು ವಗೇರೆ ಎಲ್ಲ ಥರ
ತೋರಿಸುತ್ತೆ. ಓಕೆ, ಯಪ್ಪ ತೋರಿಸ್ತಿಲ್ಲ, ಪರವಾಗಿಲ್ಲ ಬನ್ನಿ. ನಾವಿಲ್ಲಿ ಸೌಂಡ್ ಎಫೆಕ್ಟ್ಸ್ ತೋರಿಸುತ್ತೆ. ಸ್ವಲ್ಪ ಏನೋ ಗೊತ್ತಿಲ್ಲ, ಬಟ್ ತೋರಿಸುತ್ತೆ. ಎಲ್ಲ ಥರ ಸರ್ಚ್ ಮಾಡ್ಕೋಬೋದು. ಇಲ್ಲಿ ಟೈಪ್ಸ್ ಆಫ್ ಇದ್ದಾವೆ, ನೀವು ನೋಡ್ಕೋಬೋದು. ಯಾವ ಥರ ಬೇಕಲ್ಲ ಆ ಥರ ನೀವು ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕಲ್ಲ ಇನ್ನು ವಿಡಿಯೋ ತಕ್ಕಂತೆ ಸೌಂಡನ್ನು ಆ್ಯಡ್ ಮಾಡ್ಕೋಬೋದು. ನೋಡಿದ್ರಲ್ಲ, ಇಲ್ಲಿ ಸರ್ಚ್ ಮಾಡ್ಕೋಬೋದು ಎಲ್ಲ ಥರ ಟೈಪ್ಸ್ ಆಫ್. ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಇದರಲ್ಲಿ ಜಸ್ಟ್ ಸರ್ಚ್ ಮಾಡಿಬಿಟ್ರೆ ಹ್ಯಾಪಿನೆಸ್ ಅಂತ ಸರ್ಚ್ ಮಾಡೋಣ ತಡಿ. ಬರ್ತಾನೆ ಇಲ್ಲಿ ಬರ್ತಾನೆ. ನೀವು ಸರ್ಚ್ ಮಾಡಿದರೆ ಇಲ್ಲೆಲ್ಲ ಥರ ತೋರಿಸುತ್ತೆ. ಆರ್ಟಿಸ್ಟ್ ಯಾರು, ಓಕೆ, ಯಾರು ಬರ್ತಾರೆ, ಎವ್ರಿಥಿಂಗ್. ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇರ್ತದೆ, ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಜಸ್ಟ್ ನೀವು ಒಂದು ನಾರ್ಮಲ್ ಇಮೇಜ್ ಸೌಂಡ್ ಎಫೆಕ್ಟ್ಸನ್ನು ತೋರಿಸ್ತೀನಿ. ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ನನಗೆ ಯಾವ್ದು ಇಷ್ಟ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೋತೀನಿ ನೋಡಿ. ಇಲ್ಲಿ ಡೌನ್ಲೋಡ್ ಕೂಡ ಆಪ್ಷನ್ ಇರ್ತದೆ. ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಸಾಕು. ನಮ್ಮ ಫೈಲಲ್ಲಿ ಡೌನ್ಲೋಡ್ ಆಗ್ತದೆ. ಓಪನ್ ಆಯಿತು. ಇದು ಡೌನ್ಲೋಡ್ ಆಗಿರುತ್ತೆ. ಓಕೆ, ಈ ಥರ ಮಾಡಿ ಇಲ್ಲಿ ಎಲ್ಲ ಥರ ನಾವು ತೊಗೋಬೋದು. ಟೈಪ್ಸ್ ಆಫ್ ಫೈಲ್ಸ್ ಇದಾವೆ. ನೀವು ಎಷ್ಟು ಬೇಕಲ್ಲ ಅಷ್ಟು ಇಲ್ಲಿ ಮ್ಯೂಸಿಕ್ ನಿಮಗೆ ಸಿಗುತ್ತೆ. ನೋಡಾಗಿದೆ, ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಬರ್ತದೆ ನೋಡಿ. ಯಾವ ಥರ ಬೇಕಲ್ಲ ಆ ಥರ ಯೂಸ್ ಮಾಡ್ಕೋಬೋದು. ಜಸ್ಟ್ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ಥರ ನಾವು ನಿಮ್ಗೆ ಯಾವ ಥರ ಬೇಕಲೇ ಆ ಥರ ನಾವು ಇಮೇಜ್ಗೆ ಸೌಂಡ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದು ನಮ್ಮ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಇವಾಗ ನಿಮಗೆ 1% ನಿಮಗೆ ತಿಳಿಸಿರ್ತೀನಿ. ಬಟ್ ಇನ್ನು ಟೈಪ್ಸ್ ಆಫ್ ಇದ್ದಾವೆ. ಯೂಟ್ಯೂಬ್ದೇ ಒಂದು ಆ್ಯಪ್ ಇದೆ. ಯಾವುದು ಅದು ಹೆಂಗೆ ಯೂಸ್ ಮಾಡಬೇಕು ವಗೇರೆ ಎಲ್ಲ ಥರ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಿಮ್ಮ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಇದೆ ನನಗೆ. ನೀವು ಎಷ್ಟು ಸಪೋರ್ಟ್ ಮಾಡ್ತಿರಲ್ಲ ಅಷ್ಟು ನಾನು ನಿಮಗೆ ಹೊಸ ಹೊಸ ವಿಡಿಯೋನ ತರಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.